ಸ್ವಾಮೀಜಿ, ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬೆಳವಣಿಗೆ ಬದಲಾವಣೆಗಳು ನಾಡದರೆ ಬದಲಾಗುವಂಥ ಸಾಧ್ಯತೆಗಳು? ಸಂಕ್ರಾಂತಿವರೆಗೆ ಯಾವ ದೋಷ ಕಾಣ್ತಾ ಇಲ್ಲ, ಬದಲಾವಣೆ ದೋಷ. ಗುರುಜಿ ಭವಿಷ್ಯದಲ್ಲಿ ಎರಡು, ಒಂದು ಯುಗಾದಿ ಭವಿಷ್ಯ, ಮತ್ತೊಂದು ಸಂಕ್ರಾಂತಿ ಭವಿಷ್ಯ ಅಂತ. ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ ಜನಜೀವನ ಪ್ರಾಕೃತಿಕ ದೋಷಗಳು ಭೂಮಿ ವಿಚಾರದಲ್ಲಿ ಹೇಳುವಂಥದ್ದು. ಸಂಕ್ರಾಂತಿಯಲ್ಲಿ ಹೇಳುವಂಥ ಭವಿಷ್ಯ ರಾಜರಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಹಗಲು ಹಡಗುಗಳಲ್ಲಿ ಬರುವಂಥವರಿಗೆ ಅದು ಆ ಭವಿಷ್ಯ ಬರುತ್ತೆ. ಅದನ್ನು ಸಂಕ್ರಾಂತಿ ಭವಿಷ್ಯದ ಮೇಲೆ ರಾಜನ ಬಗ್ಗೆ ಹೇಳ್ಬೋದು. ಈಗ ಇಲ್ಲಿವರೆಗೂ ರಾಜನಿಗೆ ಬದಲಾವಣೆ ಯಾವ ಚಾನ್ಸಸ್ ಇಲ್ಲ. ಮುಂದೆ ಸಂಕ್ರಾಂತಿ ನಂತರ ಅದನ್ನು ನೋಡಿ ಹೇಳ್ಬೇಕು, ಅವತ್ತು ನೋಡ್ಬೇಕಲ್ಲ ಅದನ್ನು, ಅದು ನೋಡಿ ಹೇಳ್ಬೇಕು ತಾನೆ, ನಿಖರವಾಗಿ ಹೇಳ್ಬೇಕು. ನೀವು ಕೇಳ್ತೀರ ಅಂದಮೇಲೆ ನಿಖರದಿಂದ ಕೇಳೋದು ನೀವು. ಅಲ್ಲಪ್ಪ, ನೀವು ಕೇಳೋ ಉದ್ದೇಶ ನಿಮ್ಮಲ್ಲೇ ಉತ್ತರ ಇದೆ, ಅದಕ್ಕೆ ಹೇಳ್ಬೇಕು. ಸಂಕ್ರಾಂತಿ ಮೇಲೆ ಹೇಳ್ತೀನಿ, ಮೊನ್ನೆ ಕೇಳಿರು, ಯುಗಾದಿ ಮೇಲೆ ಹೇಳ್ತೀನಿ ಅಂತ ಹೇಳಿದೆ ನಾನು ಅಲ್ಲವೇ. ಸಂಗಮೇಶು ನಲಿವನೈ ಆದರೆ ಒಳಹಡ್ಡ ಬಂದಿದೆ. ಬದಲಾವಣೆ ವಿಚಾರದಲ್ಲಿ ಸಂಗಮೇಶು ನಲಿವನೈ ಆದರೆ ಒಳಹಡ್ಡ ಬಂದಿದೆ. ಒಳೆಯ ಈಜಿದ್ರೆ ಬದಲಾವಣೆ ಆಗ್ಬೋದು, ಈ ಶಕ್ತಿ ಇದ್ದರೆ. ಇನ್ನು ಹೇಳಿದ್ದೆ ನಾನು, ಹಾಲು ಮತದವ್ರಿಗೆ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ, ಅವರಾಗೇ ಬಿಡಬೇಕು ಅಂತ ಹಿಂದೆಲ್ಲ ಹೇಳಿದ್ದೆ ನಾನು, ಹುಬ್ಳೆಲ್ಲ ಎಲ್ಲ ಹೇಳಿದ್ದೆ ನಾನು. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯ ಹಕ್ಕಬುಕ್ಕರು ಕಟ್ಟಿದವರು, ಇವತ್ತು ಅದೇ ಚಿಹ್ನೆ ಇರೋದು. ಮೈಸೂರು ದಸರಾ ಅದೇ ನಡೀತಿರತಕ್ಕಂಥದ್ದು. ಹೀಗಾಗಿ ಆ ಒಂದು ಹಾಲು ಕೆಟ್ಟರೆ ಹಾಲು ಮತ ಕೆಡಲ್ಲ ಅಂತಿದೆ. ಆ ಮತದವ್ರ ಕೈಲಿ ಅಧಿಕಾರ ಸಿಕ್ಕಿರೋದ್ರಿಂದ ಬಿಡಿಸೋದು ಕಷ್ಟ, ಅವರಾಗಿ ಬಿಟ್ಟರೆ ನಿಮಗೆ ಸಿಗುತ್ತೆ. ಪ್ರಯತ್ನ ಮಾಡಿದ್ರು ಕಷ್ಟ. ಅದು ದೈವಿಚ್ಛೆ ಅದು.